ಏನಾದರೂ ಇತ್ತ ಅಥವಾ ಗೆಸ್ ಮಾಡೋದ್ರಲ್ಲಿ ತೊಂದರೆ ಆಯ್ತಾ ಅಂತಂದ್ರೆ ವಿಮಾನ ಅಂತ ಶೋ ಅಂತ ಹೇಳಬೇಕಾದ್ರೆ ಬಹಳ ಹತ್ತಿರದಿಂದ ಪಾಸ್ ಆಗುವಂಥದ್ದು, ಏನು ಗಾಳಿಯಲ್ಲೇ ಬಹಳಷ್ಟು ಕೆಲವೊಂದು ಎದುಗಳನ್ನ ಶೋನಲ್ಲಿ ಮಾಡ್ತೀರಿ. ಎಸ್ ಎಸ್ ಏರ್ ಮಾರ್ಷಲ್ ಮುರಳಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮುರಳಿ ಅವರೇ. ನಮಸ್ಕಾರ. ಎಸ್ ಎಕ್ಸಾಕ್ಟ್ಲಿ ಏನಾಗಿದೆ, ಏನ್ ತೊಂದರೆ ಆಯ್ತು ಅಂತ? ತಮ್ಮ ಧ್ವನಿ ಸರಿ ಸ್ವಲ್ಪ ಮೆತ್ತಗೆ ಕೇಳಿಸ್ತಾ ಇದೆ. ಕೇಳಿಸ್ತಿದೆಯಾ ಈಗ? ಇನ್ನು ತುಂಬಾ ಮೆತ್ತಗೆ ಕೇಳಿಸ್ತಾ ಇದೆ. ಅಲ್ಲ, ಆಕ್ಚುಲಿ ಈಗ ಯಲಹಂಕದಲ್ಲಿ ಏನಾಯ್ತು ಆಕ್ಚುಲಿ ಅಂತ ಅಲ್ಲಿ ಈಗ ನೋಡಿ, ಈ ಹಾಕ್ 132 ಯುದ್ಧ ವಿಮಾನ, ಲಘು ಯುದ್ಧ ವಿಮಾನನ ನಾವು ಒಂದು 7-8 ವರ್ಷದ ಕೆಳಗೆ ಟ್ರೈನಿಂಗ್ಗೋಸ್ಕರ ನಾವು ಇಂಡಕ್ಟ್ ಮಾಡಿದ್ವಿ. ಅದನ್ನ ಮೊದಲನೇ ಅದರದ್ದು ನೆಲೆ ಬಿದಾರು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ. ಆಮೇಲೆ ನಾವು ಇಷ್ಟು ದಿವಸ ಸೂರ್ಯ ಕಿರಣ್ ಗೋಸ್ಕರ ನಾವು HJT-16 HAL ತಯಾರು ಮಾಡಿದಂತ ಕಿರಣ್ ಮಾರ್ಕ್ 2 ನ ಯೂಸ್ ಮಾಡ್ತಾ ಇದ್ವಿ. ಯಾವಾಗ ಕಿರಣ್ ಮಾರ್ಕ್ 2 ಅದರದ್ದು ಲೈಫ್ ಸೈಕಲ್ ಮುಗೀತು, ಅದನ್ನೆಲ್ಲ ರಿಟೈರ್ ಮಾಡಿ ನಾವು ಹಾಕ್ 132 ವಿಮಾನನ ನಾವು ಸೂರ್ಯ ಕಿರಣ್ಸ್ಗೋಸ್ಕರ ಬಳಸ್ಕೊಂಡ್ವಿ. ಇದು ತುಂಬಾನೇ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ವಿಮಾನ. ಇದು ಲಘು ಯುದ್ಧ ವಿಮಾನ ಅಂದ್ರೆ ಇದನ್ನ ರಾಕೆಟ್ ಪಾರ್ಟ್ಸ್ ಆಮೇಲೆ 250 ಚಿಕ್ಕ ಚಿಕ್ಕ ಬಾಂಬ್ಗಳು ಕ್ಯಾರಿ ಮಾಡುವಂತಹ ವಿಮಾನ, ಟ್ವಿನ್ ಸೀಟರು. ಆಮೇಲೆ ಇದು ಅದ್ಭುತವಾದ ವಿಮಾನ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಆಮೇಲೆ ಇಲ್ಲಿ ಇದನ್ನ ಫ್ಲೈ ಮಾಡುವಂತ ಪೈಲಟ್ಸು ತುಂಬಾ ಎಕ್ಸ್ಪೀರಿಯನ್ಸ್ ಪೈಲಟ್ಸು, ಚಿಕ್ಕವರು ಎಲ್ಲ 30-32 ವರ್ಷದ ಪೈಲಟ್ಸು. ಅವ್ರನ್ನ ಸ್ಪೆಷಲ್ ಆಗಿ ಸೆಲೆಕ್ಟ್ ಮಾಡಿ ವರ್ಷಾನುಗಟ್ಲೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಇದರಲ್ಲಿ ಫಾರ್ಮೇಶನ್ ಏರೋಬ್ಯಾಟಿಕ್ ಟೀಮ್ ಅಂದ್ರೆ ಸೂರ್ಯ ಕಿರಣ್ ಟೀಮ್ ಅಲ್ಲಿ ನಾವು ಇಂಡಕ್ಟ್ ಮಾಡ್ತೀವಿ. ಆಮೇಲೆ ಇನ್ನೊಂದು ವಿಷಯ, ಇದು ಹಾಕ್ 132 ಸೂರ್ಯ ಕಿರಣ್ಸ್ ಇದು ಫಸ್ಟ್ ಅಪಿಯರೆನ್ಸ್ ಇದರೊಳಗೆ ಏರೋ ಇಂಡಿಯಾನಲ್ಲಿ ವಿತ್ 9 ಏರ್ಕ್ರಾಫ್ಟ್. ಇಷ್ಟು ದಿವಸ ಅವ್ರು ಬರೀ 6 ಏರ್ಕ್ರಾಫ್ಟ್ ಇಟ್ಕೊಂಡು ಮಾಡ್ತಾ ಇದ್ರು. ಮೊದಲನೇ ಸಾರಿ 9 ಏರ್ಕ್ರಾಫ್ಟ್ ತಗೊಂಡು ಬೆಂಗಳೂರಿಗೆ ಬಂದಿದ್ದಾರೆ ಏರೋ ಇಂಡಿಯಾಗೆ. ಮೊದಲನೇ ಅವರ ಚೊಚ್ಚಲ ಎಫರ್ಟ್ ಅಲ್ಲೇ ಈ ತರ ಆಗಿರೋದು ತುಂಬಾನೇ ಬೇಜಾರು ಮಾಡುವಂತ ಸಂಗತಿ. ನಮಗೆಲ್ಲ ಒಂದು ಸಿಕ್ಕಾಪಟ್ಟೆ ಶಾಕ್ ಆಗಿದೆ ಇದರಿಂದ. ಪ್ರಿಪರೇಷನ್ ಟ್ರೈನಿಂಗ್ ಇದ್ರೂ ಕೂಡ ಏನ್ ಫಾಲ್ಟ್ ಎಲ್ಲ ಆಯ್ತು ಅನ್ನೋದಲ್ಲಿ ಅದೇ ನೋಡಿ, ಇದರಲ್ಲಿ ಫಾರ್ಮೇಶನ್ ಏರೋಬ್ಯಾಟಿಕ್ ಮಾಡುವಾಗ ಒಂದು ವಿಮಾನಕ್ಕೂ ಇನ್ನೊಂದು ವಿಮಾನಕ್ಕೂ ಕ್ಲಿಯರೆನ್ಸ್ ಬಹಳ ಕಮ್ಮಿ ಇರುತ್ತೆ. ಇಷ್ಟು ಕ್ಲಿಯರೆನ್ಸ್ ಕಮ್ಮಿ ಇಟ್ಕೊಂಡು ಫ್ಲೈ ಮಾಡೋದೇ ಅವ್ರಿಗೆ ಹೇಳ್ಕೊಡೋದು ಟ್ರೈನಿಂಗ್ ಅಲ್ಲಿ. ಅವರು ಪೈಲಟ್ ಸ್ವಲ್ಪ ಜಾಗರೂಕತೆ ವಹಿಸದೆ ಒಂದು ಸ್ವಲ್ಪ ಕ್ಲಿಯರೆನ್ಸ್ ವಿಷಯ ಅವರು ಏನಾದ್ರು ತಪ್ಪು ಮಾಡಿದ್ರೆ ಇದನ್ನ ಮಿಡ್ ಏರ್ ಕೊಲಿಷನ್ ಆಗೋ ಸಾಧ್ಯತೆಗಳಿದೆ. ಇದು ಮಿಡ್ ಏರ್ ಕೊಲಿಷನ್ ಆಗಿರೋದು ಫಾರ್ಮೇಶನ್ ಏರೋಬ್ಯಾಟಿಕ್ಸ್ ಮಾಡ್ತಾ ಇರುವಾಗ ಇದು ಮೊದಲನೇ ಸರಿ ಅಲ್ಲ, ಬೇಕಾದಷ್ಟು ಸರಿ ಜಗತ್ತಿನಲ್ಲಿ ಬೇಕಾದ ಸರಿ ಆಗಿದೆ. ನಮ್ಮ ಸೂರ್ಯ ಕಿರಣ್ಸ್ವೇ 15 ವರ್ಷದ ಕೆಳಗೆ ಇದೇ ಜಾಗದಲ್ಲಿ ಯಲಹಂಕಲ್ ಆಗಿತ್ತು. ಈಗ 2ನೇ ಸಾರಿ ಇದಾಗ್ತಾ ಇರೋದು ಬಹಳನೇ ದುಃಖದ ವಿಷಯ ಇದು. ಅಲ್ಲ, ಈಗ ಡೈರೆಕ್ಟ್ ಹೋಗಿ ಕೊಲೈಡ್ ಆಗಿದ್ವಿ ಅಥವಾ ಹೇಗೆ, ಜಸ್ಟ್ ಪಾರ್ಟ್ ಏನೋ ಟಚ್ ಆಗಿ ಇದಾಗಿದೆ ಹೇಗೆ ಅಂತ? ಅದೇ ನಿಮ್ದು ತಿರ್ಗಾ ವಾಯ್ಸ್ ಸ್ವಲ್ಪ ಫೀಬಲ್ ಆಗೋಯ್ತು. ಅಲ್ಲ, ಎರಡು ಈಗ ವಿಮಾನಗಳು ಪರಸ್ಪರ ಕೊಲೈಡ್ ಆಗಿದ್ದ ಅಥವಾ ಏನಾದ್ರು ಪಾರ್ಟ್ ಟಚ್ ಆಗಿ ಏನಾದ್ರು ಇದಾಯ್ತಾ ಅನ್ನೋದು? ಇಲ್ಲ, ಇದು ನನಗೆ ಕೇಳಿ ಬಂದಿರುವಂತ ನ್ಯೂಸ್ 2 ವಿಮಾನಗಳು ಮಿಡ್ ಏರ್ ಕೊಲಿಷನ್ ಆಗಿದೆ ಅದಕ್ಕೆ ಅಂತ. ಓಕೆ, ಮಿಡ್ ಏರ್ ಕೊಲಿಷನ್. ಓಕೆ, ಈಗ ಪೈಲಟ್ಗಳು ಹೇಗಿದ್ದಾರೆ, ಮತ್ತೆ ಇನ್ನೊಂದು ಮನೆ ಮೇಲೆ ಬಿದ್ದಿದೆ ಅನ್ನೋ ಒಂದು ಮಾಹಿತಿ ಇದೆ, ಏನಾದ್ರೂ ಗೊತ್ತಾಗಿದೆ ಅದ್ರ ಬಗ್ಗೆ? ಇಲ್ಲ, ಆ ಮನೆ ಮೇಲೆ ಬಿದ್ದಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಪೈಲಟ್ಸ್ ಎಜೆಕ್ಟ್ ಆಗಿ ಅವರು ಸೇಫ್ ಆಗಿದ್ದಾರೆ ಅಂತಾನೂ ಮಾಹಿತಿ ಬರ್ತಾ ಇದೆ. ಅವ್ರನ್ನ ಎವ್ಯಾಕ್ಯುಯೇಟ್ ಈ ಕ್ಷಣದಲ್ಲಿ ಅವ್ರಿಗೆ ಎವ್ಯಾಕ್ಯುಯೇಟ್ ಅವ್ರದ್ದು ಆಗಿದೆ ಅಂತಾನೂ ಮಾಹಿತಿನೂ ಬರ್ತಾ ಇದೆ. ಮನೆ ಮೇಲೆ ಬಿದ್ದಿಲ್ಲ ಅಂತ ಇದನ್ನ ಮೊದಲನೇ ಮಾಹಿತಿ. ಆಮೇಲೆ ಪೈಲಟ್ಸ್ ಸೇಫ್ ಆಗಿದ್ದಾರೆ ಅನ್ನೋದು ಇನ್ನೊಂದು ಮಾಹಿತಿ. ಆದ್ರೆ ಸೇಫ್ ಅಂದ್ರೆ ಅವ್ರಿಗೆ ಗಾಯ ಖಂಡಿತ ಆಗಿರುತ್ತೆ, ಆದ್ರೆ ಅವರಿಬ್ರು ಬದುಕೊಳ್ಕೊಂಡಿದ್ದಾರೆ. ಇನ್ನು ಮುರಳಿ ಅವರೇ, ಈಗ ಈ ರೀತಿ ಘಟನೆಗಳನ್ನ ತಡೆಗಟ್ಟೋದಕ್ಕೆ ಸೇಫ್ಟಿ ಮೆಷರ್ಸ್ ಏನೋ ತಗೊಂಡಿರ್ತಾರ, ಈ ರೀತಿ ಆಗದಿರೋ ರೀತಿಯಾಗಿ ನೋಡ್ಕೊಳ್ಳೋದಕ್ಕೆ? ಅದೇನೋ ನೋಡ್ಕೊಳ್ಳಿಲ್ವಾ? ಘಟನೆಗಳು ಯಾವತ್ತೂ ಆಗುವಂತಹ ಘಟನೆಗಳಲ್ಲ. ಇದು ಈ ಘಟನೆಗಳು ಆಗದೇ ಇರ್ಲಿ ಅಂತಾನೆ ಅಷ್ಟೊಂದು ಟ್ರೈನಿಂಗ್ ಕೊಡೋದು ಇದಕ್ಕೆ. ಫಾರ್ಮೇಶನ್ ಏರೋಬ್ಯಾಟಿಕ್ ಇದನ್ನ ಮನೋವರ್ಸ್ ಮಾಡಕ್ಕೆ ಎಲ್ಲಾರ ಕೈಲೂ ಆಗಲ್ಲ, ಯಾವ ಪೈಲಟ್ ಕೈಲೂ ಆಗಲ್ಲ. ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಪೈಲಟ್ಸ್ ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಇದನ್ನ ಅದ್ಭುತವಾಗಿ ಟ್ರೈನಿಂಗ್ ಕೊಟ್ಟು ಈ ತರ ಪಬ್ಲಿಕ್ ಡೆಮಾನ್ಸ್ಟ್ರೇಷನ್ಗೋಸ್ಕರ ನಾವು ಕಳಿಸ್ತೀವಿ. ಇವರು ಬರೇ ಏರೋ ಇಂಡಿಯಾ ಅಷ್ಟೇ ಅಲ್ಲ, ಅವರು ಸೂರ್ಯ ಕಿರಣ್ಸು ಇಡೀ ಇದರಲ್ಲಿ ನಮ್ಮ ದೇಶದ ಎಲ್ಲಾ ಮೂಲೆಗೂ ಹೋಗಿ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದಾರೆ. ಆಮೇಲೆ ಇಷ್ಟೇ ಅಲ್ಲ, ಹೊರದೇಶಗಳಿಗೂ ಹೋಗಿ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದಾರೆ. ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಏರೋಬ್ಯಾಟಿಕ್ ಟೀಮ್ ಇದೆಯೋ
ಅದರಲ್ಲೆಲ್ಲ ಸೂರ್ಯಕಿರಣ್ ಅದಕ್ಕೆ ತುಂಬಾ ಮಹತ್ವದ ಜಾಗ. ಇನ್ಫ್ಯಾಕ್ಟ್ ನನಗೆ ನಂಬರ್ 1 ಏರೋಬ್ಯಾಟಿಕ್ ಟೀಮ್ ಇನ್ ದ ವರ್ಲ್ಡ್ ಅಂತ ಹೇಳೋದ್ರಲ್ಲಿ ಏನೇನೋ ಅನುಮಾನ ಇಲ್ಲ. ನಿಜ ನಿಜ. ಅಲ್ಲ, ಈ ರೀತಿಯಾಗಿ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ಪೈಲಟ್ಗಳಿಗೆ ಈ ರೀತಿ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಜಂಪ್ ಮಾಡಬೇಕು, ಆ ರೀತಿ ಇರುತ್ತಾ ಅವ್ರಿಗೇನಾದ್ರು ಸೇಫ್ಟಿ ಅಂತ ಒಂದ್ ವೇಳೆ ಆದ್ರೆ? ಅದಕ್ಕೆ ಅವರು ಈ ಏರ್ಕ್ರಾಫ್ಟ್ ಅಲ್ಲಿ ಮಾರ್ಟಿನ್ ಬೇಕರ್ ಸೀರಿಯಲ್ 10 ಎಜೆಕ್ಷನ್ ಸೀಟ್ ಇದೆ. ಈ ತರ ಏನಾದ್ರು ತೊಂದರೆ ಆದರೆ ಪೈಲಟ್ ಆ ಎಜೆಕ್ಷನ್ ಸೀಟ್ ಫೈರಿಂಗ್ ಹ್ಯಾಂಡಲ್ ನ ಆಪರೇಟ್ ಮಾಡಿ ಇದನ್ನ ಪ್ಯಾರಾಶೂಟ್ ಮೂಲಕ ಕೆಳಗಿಳಿತಾರೆ. ಸೊ ಈ ಕೇಸಲ್ಲೂ ಹಂಗೆ ಆಗಿರೋದು. ಇಬ್ರು ಪೈಲಟ್ಸ್ ಎಜೆಕ್ಟ್ ಮಾಡಿದ್ದಾರೆ, ಇಬ್ರು ಸೇಫ್ ಆಗಿ ನೆಲದ ಮೇಲೆ ಲ್ಯಾಂಡ್ ಆಗಿದ್ದಾರೆ ಅಂತ ನಂಗೆ ಸುದ್ದಿ. ಆದ್ರೆ ನೆಲದ ಮೇಲೆ ಲ್ಯಾಂಡ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಗಾಯಗಳಾಗಿರೋ ಪರಿಸ್ಥಿತಿ ಇರಬಹುದು, ಆದ್ರೆ ಅವರಿಬ್ಬರು ಜೀವಂತ ಇದ್ದಾರೆ. ಏನೊಂದು ವಿಚಾರ ಮುರಳಿ ಅವ್ರೆ, ಈಗ ಏರೋ ಶೋಗೆ ಬಹಳಷ್ಟು ಜನ ಬರುವಂತ ನಿರೀಕ್ಷೆ ಇದೆ. ಏನಾದ್ರೂ ಪ್ಯಾನಿಕ್ ಆಗ್ತಾರ ಅಂತ? ಈ ರೀತಿ ಆದಾಗ ಏನಾದ್ರೂ ಪ್ಯಾನಿಕ್ ಪಡುವಂತದ್ದು ಇದೆಯಾ? ಪ್ಯಾನಿಕ್ ಆಗುವಂತಹದ್ದು ಖಂಡಿತ ಇದೆ. ನೋಡಿ, ಇನ್ನೂ ಏರೋ ಇಂಡಿಯಾ ಇನಾಗರೇಟೇ ಆಗಿಲ್ಲ, ಆಗ್ಲೇ ಈ ತರ ಆಕ್ಸಿಡೆಂಟ್ ಆಗಿರೋದು. ಅದನ್ನ ಶಾಕ್ ವೇವ್ಸ್ ಹೋಗಿರ್ಬಹುದು ಎಲ್ಲಾ ಕಡೆ. ಸೂರ್ಯಕಿರಣ್ ಈ ಏರೋ ಇಂಡಿಯಾದಲ್ಲಿ ಭಾಗವಹಿಸೋ ತರ ಕಾಣಿಸ್ತಾ ಇಲ್ಲ ಇನ್ನು ನೆಕ್ಸ್ಟ್ 4 ದಿವಸದಲ್ಲಿ. ಆದ್ರೆ ನೋಡಿ, ಬೇಕಾದಷ್ಟು ಮುಂಜಾಗ್ರತೆ ಕ್ರಮ ನಮ್ಮ ಏರ್ ಫೋರ್ಸ್ ಆಮೇಲೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೈಗೊಂಡಿರ್ತಾರೆ. ಆದ್ರೂನು ಇದನ್ನ ಏರೋ ಇಂಡಿಯಾ ಶೋ ಅಂತೂ ಹಾಗೆ ಆಗತ್ತೆ, ಅದ್ರ ಸೂರ್ಯಕಿರಣ್ ಭಾಗವಹಿಸೋದು ಇದರ ಚಾನ್ಸಸ್ ಕಮ್ಮಿ ಅಂತ ನಂಗೆ ಅನಿಸ್ತಾ ಇದೆ. ಅಂದ್ರೆ ಈಗ ಬೇರೆ ವಿಮಾನಗಳಿಗೂ ಸೂರ್ಯಕಿರಣ್ ಒಂದು ಹಾರಾಟಕ್ಕೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಅಂತ? ಏನಾದ್ರೂ ತುಂಬಾ ಅಗ್ರೆಸಿವ್ ಟೈಪ್ ಆದಂತ ವಿಮಾನಗಳಿವೆ ಹೇಗಂತ? ಹೌದು, ಯಾಕೆಂದ್ರೆ ಇದು 2 ವಿಮಾನಗಳು ತುಂಬಾ ಹತ್ರ ಫ್ಲೈ ಮಾಡುವಂತ ವಿಮಾನಗಳಿದು. ಇದು ಫಾರ್ಮೇಶನ್ ಏರೋಬ್ಯಾಟಿಕ್ ಅಂದ್ರೆ ಅದೇ. ಇದನ್ನ 6 ಅಥವಾ 9 ವಿಮಾನಗಳು ಒಂದೇ ತರ ಮನೋವರ್, ಬಾಕ್ಸ್ ಮನೋವರ್ ಆಗ್ಲಿ, ಆರೋ ಮನೋವರ್ ಆಗ್ಲಿ, ಅಥವಾ ಬಾಂಬ್ ಬಸ್ಟ್ ಆಗ್ಲಿ, ಒಂದೇ ತರ ಮಾಡಿ ಇದಕ್ಕೆ ಪ್ರೇಕ್ಷಕರಿಗೆ ಒಂಥರ ರೋಮಾಂಚಕಾರಿ ಒಂದು ದೃಶ್ಯನ ಕೊಡುವಂತ ಇದು ಆಕ್ಟ್ ಇದು. ಇದು ಬೇರೆ ಯಾವ ತರ ಫ್ಲೈಯಿಂಗು ಕಂಪೇರ್ ಮಾಡಕ್ ಆಗಲ್ಲ. ಇದು ಪ್ಯೂರ್ ಡೆಮಾನ್ಸ್ಟ್ರೇಷನ್ ಇದು ಫ್ಲೈಯಿಂಗು. ಅದಕ್ಕೆ ನಾವು ಅದಕ್ಕೆ ಫಾರ್ಮೇಶನ್ ಏರೋಬ್ಯಾಟಿಕ್ಸ್ ಟೀಮ್ ಅಂತ ಕರಿತೀವಿ. ಸೂರ್ಯಕಿರಣ್ ಫಾರ್ಮೇಶನ್ ಏರೋಬ್ಯಾಟಿಕ್ಸ್ ಟೀಮ್ ಇದು. ಆದ್ರೆ ಹಾಕ್ 132 ಲಘು ಯುದ್ಧ ವಿಮಾನನೂ ಹೌದು, ಬಟ್ ಈ ತರ ಆಗಿರೋದು ಮುಂದೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇದೆ. ಅಂದ್ರೆ ಪೈಲಟ್ಗಳಿಗೂ ಕೂಡ ಈಗ ಬೇರೆ ವಿಮಾನಗಳ ಪೈಲಟ್ಗಳಿಗೂ ಇವ್ರಿಗೂ ಜಾಸ್ತಿ ಟ್ರೈನಿಂಗ್ ಇರುತ್ತೆ ಅಂತೀರಿ? ರಿಸ್ಕ್ ಜಾಸ್ತಿ, ರಿಸ್ಕ್ ಫ್ಯಾಕ್ಟರ್? ಹೌದು, ಇವ್ರಿಗೆ ಬೇರೆ ಪೈಲಟ್ಸ್, ಬೇರೆ ವಿಮಾನಗಳ ಪೈಲಟ್ಸ್ ಗಿಂತ ಜಾಸ್ತಿ ಟ್ರೈನಿಂಗ್ ಕೊಡ್ಬೇಕು ಇವ್ರಿಗೆ. ಯಾಕೆಂದ್ರೆ ಇವರು ಲೋ ಆಲ್ಟಿಟ್ಯೂಡ್ ಅಲ್ಲಿ ಫ್ಲೈ ಮಾಡ್ತಾರೆ. ಆಮೇಲೆ ಪ್ರಿಸಿಷನ್, ಇದನ್ನ ಸರ್ಜಿಕಲ್ ಪ್ರಿಸಿಷನ್ ಅಂತ ಹೇಳಿ ಬೇಕಾದ್ರೆ ಆ ತರ ಪ್ರಿಸಿಷನ್ ಫ್ಲೈಯಿಂಗ್ ಇದು. ಇದಕ್ಕೆ ತುಂಬಾನೇ ಟ್ರೈನಿಂಗ್ ಬೇಕು, ತುಂಬಾನೇ ಸ್ಕಿಲ್ ಬೇಕು. ಎಸ್. ಇನ್ನೊಂದು ವಿಚಾರ ಮುರಳಿ ಅವರೇ, ಈಗ ಒಬ್ರು ಪೈಲಟ್ ಇಲ್ಲ, ಪತ್ತೆ ಆಗಿಲ್ಲ ಅನ್ನೋದು ಮಾಹಿತಿ ಬರ್ತಾ ಇದೆ ನಮ್ಗೆ. ಓಹೋ, ನಿಮ್ಗೇನಾದ್ರೂ ಮಾಹಿತಿ ಬಂತ ಅದ್ರ ಬಗ್ಗೆ? ಇಲ್ಲ, ನಮ್ಗೆ ಸುದ್ದಿ ಬಂದಿರೋ ಪ್ರಕಾರ 2 ಪೈಲಟ್ಸ್ ಎಜೆಕ್ಟ್ ಆಗಿದ್ದಾರೆ. ಅದರಲ್ಲಿ 2 ಪೈಲಟ್ಸ್ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಅಂತ. ಅಂದ್ರೆ ಈಗ ಲ್ಯಾಂಡ್ ಆಗ್ಲಿಕ್ಕೆ ಬೇಕಾದಂತ ಏನಾದ್ರು ಜಾಕೆಟ್ ಗಳನ್ನ ಹಾಕೊಂಡಿರ್ತಾರೆ, ಏನಾದ್ರು ಧರಿಸಿರ್ತಾರ ಅವರು? ಏನಾದ್ರು ಈಗ ಪ್ಯಾರಾಚೂಟ್ ಗಳೆಲ್ಲ ಇರುತ್ತೆ ಅಂದ್ರೆ ಸಾಮಾನ್ಯವಾಗಿ ನಾನು ಕಾಮನ್ ಆಗಿ ಕೇಳ್ತಾ ಇರೋದು. ಹೌದು, ಏನಾದ್ರು ಇರುತ್ತಾ ಅವ್ರಿಗೆ? ಹೌದು, ಅವರು ಫುಲ್ ಫ್ಲೈಯಿಂಗ್ ಸೂಟ್ ಇರುತ್ತಲ್ಲ. ಓಕೆ. ಇವರು ಸೂರ್ಯಕಿರಣ್ಸ್ಗೆ ಬೇರೆ ಕಲರ್ ಫ್ಲೈಯಿಂಗ್ ಸೂಟ್ ಇದೆ, ಅವರು ಆರೆಂಜ್ ಕಲರ್ ಫ್ಲೈಯಿಂಗ್ ಸೂಟ್ ಹಾಕೋತಾರೆ. ಓಕೆ. ಸೊ ಒಂದ್ ವೇಳೆ ಲ್ಯಾಂಡ್ ಆದ್ರೂ ಕೂಡ ಬಾಡಿಗೆ ಹೆಚ್ಚಿನ ಡ್ಯಾಮೇಜ್ ಆಗೋದಿಲ್ಲ ಅವ್ರಿಗೆ? ಇಲ್ಲ, ಆಗುತ್ತೆ. ಸ್ಪೈನ್ ಕಂಪ್ರೆಷನ್ ಆಗುತ್ತೆ, ಅಥವಾ ಆಮೇಲೆ ಬೇಕಾದಷ್ಟು ಕಾಲು ಕೈಗೆ ಏಟ್ ಬೀಳುತ್ತೆ. ಬಟ್ ಅಷ್ಟು ಸೀರಿಯಸ್ ಆಗಿ ಕೆಲವರಿಗೆ ಏಟ್ ಬೀಳುತ್ತೆ, ಅದು ಕೆಲವರಿಗೆ ಏಟ್ ಬೀಳಲ್ಲ. ಅವ್ರು ಯಾವ ತರ ಲ್ಯಾಂಡ್ ಆಗ್ತಾರೆ ಅನ್ನೋದ್ರ ಮೇಲೆ ಅದನ್ನ ಡಿಪೆಂಡ್ ಆಗತ್ತೆ. ಬಟ್ ಡೆಫಿನೆಟ್ಲಿ ಅವ್ರಿಗೆ ಏಟಂತೂ ಬಿದ್ದೇ ಬೀಳುತ್ತೆ.